ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಗೈಸ್. ಸೊ ಇವತ್ತಿನ ವಿಡಿಯೋದಲ್ಲಿ ಏನು ನೋಡ್ತೀವಿ ಅಂದರೆ ಟೂತ್ ಬ್ರಷ್ನ ಹೇಗೆ ಎಲ್ಲಿ ಯಾವಾಗ ಸ್ಟೋರ್ ಮಾಡಬೇಕು ಅಂತ. ಸೊ ಯೂಶಲಿ ಮೆನಿ ಆಫ್ ದ ಪೀಪಲ್ ಇನ್ ಇಂಡಿಯಾ ಆರ್ ದ ವರ್ಲ್ಡ್ ಇಸ್ ಸ್ಟೋರಿಂಗ್ ದ ಟೂತ್ ಬ್ರಷ್ ಇನ್ ಟಾಯ್ಲೆಟ್. Do you too? If you are doing that, please don't do that, because ಟಾಯ್ಲೆಟಲ್ಲಿ ಸ್ಟೋರ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ದೇರ್ ಆರ್ ಲೈಕ್ ಮೆನಿ ಡಿಫ್ರೆಂಟ್ ಪ್ರಾಬ್ಲಮ್ಸ್ ಅರೈಸಿಂಗ್ ಡ್ಯೂ ಟು ದಟ್. ಏನಾಗುತ್ತೆ, ನಾವು ಟೂತ್ ಬ್ರಷ್ನ ಟಾಯ್ಲೆಟಲ್ಲಿ ಸ್ಟೋರ್ ಮಾಡಿದಾಗ ಅಂದರೆ ನಾವು ಯೂಸ್ ಮಾಡಾದ್ಮೇಲೆ ವಾಶ್ರೂಮ್ನ ವಿ ಆರ್ ಫ್ಲಶಿಂಗ್ ಇಟ್. ಸೊ ಫ್ಲಶ್ ಮಾಡುವಾಗ ವಿ ಡೋಂಟ್ ಕ್ಲೋಸ್ ದ ಲಿಡ್ ಅಲ್ವಾ. ಸೊ ಬ್ಯಾಕ್ಟೀರಿಯಾಸ್ ಹ್ಯಾವ್ ದ ಕೆಪಾಸಿಟಿ ಟು ಟ್ರಾವೆಲ್ ಟು ವೆರಿ ಫಾರ್ ಎಕ್ಸ್ಟೆಂಟ್. ನಮ್ಮ ಟೂತ್ ಬ್ರಷ್ ಎಲ್ಲ ಏನಾದ್ರು ಅಲ್ಲಿದ್ದರೆ ಅವ್ರ ಮೇಲೆ ಹೋಗಿ ಕೂತ್ಕೊಂಡು ಚೆನ್ನಾಗಿ ನಿದ್ದೆ ಮಾಡುತ್ತೆ. ನಾವು ಬೆಳಗ್ಗೆ ನಿದ್ದೆ ಮಾಡಿ ಎದ್ದು ಬಂದು ಪ್ರಾಪರಾಗಿ ವಾಶ್ ಮಾಡೋಂಗಿಲ್ಲ, ನೀರಲ್ಲಿಗೆ ಮಾಡಿ ಬ್ರಷ್ ಮಾಡ್ತೇವೆ. ಸೊ ಬ್ಯಾಕ್ಟೀರಿಯಾಸ್ ಒಳಗೆ ಹೋಗುತ್ತೆ. ಸೊ ಇನ್ ಕೇಸ್ ನಾವು ಬಿಸಿ ವಾಟ್ರಲ್ಲಿ ವಾಶ್ ಮಾಡ್ತೀವಿ ಟೂತ್ ಬ್ರಷ್ನ ಅಂದ್ರೂ ಫಸ್ಟ್ ಆಫ್ ಆಲ್ ಟೂತ್ ಬ್ರಷ್ನ ಬಿಸಿ ವಾಟ್ರಲ್ಲಿ ವಾಶ್ ಮಾಡೋಂಗಿಲ್ಲ, ಬಿಕಾಸ್ ಬ್ರಿಸಲ್ಸ್ ಎಲ್ಲ ವೆರಿ ಸಾಫ್ಟಾಗಿರುತ್ತೆ. ಸೊ ನೀವು 2 ಸತಿ ನೀವು ಹಾಟ್ ವಾಟ್ರಲ್ಲಿ ವಾಶ್ ಮಾಡಿದ್ರೇ ಅದು ಬ್ರಿಸಲ್ಸ್ ಸೆತ್ತೋಗುತ್ತೆ. ಸೊ ಅಗೇನ್ ಆ್ಯಂಡ್ ಅಗೇನ್ ನಾವು ಹೊಸ ಟೂತ್ ಬ್ರಷ್ನ ಯೂಸ್ ಮಾಡಬೇಕಾಗುತ್ತೆ. ಸೊ ಇದಕ್ಕೆ ಸೊಲ್ಯೂಷನ್ ಏನಂದರೆ, ವೆನ್ ಎವರ್ ವಿ ಆರ್ ಫ್ಲಶಿಂಗ್, ಪುಟ್ ದ ಲಿಡ್ ಡೌನ್ ಆ್ಯಂಡ್ ಫ್ಲಶ್. ಕೀಪ್ ಯುವರ್ ಟೂತ್ ಬ್ರಷ್ 2 meters ಅವೇ ಫ್ರಮ್ ಯುವರ್ ಟಾಯ್ಲೆಟ್. ಸೆಕೆಂಡ್, ನಾವು ಟೂತ್ ಬ್ರಷ್ನ ಹೆಂಗೆ ಸ್ಟೋರ್ ಮಾಡ್ತೀವಿ ಅಂದರೆ ಎಲ್ಲ ಪಕ್ಕ ಎಲ್ಲರೂ ಇಡೀ ಎಂಟೈರ್ ಫ್ಯಾಮ್ಲಿನ ಟೂತ್ ಬ್ರಷ್ ಒಂದೇ ಬ್ರಷ್ ಸ್ಟ್ಯಾಂಡಲ್ಲಿ ಇರುತ್ತೆ. ಎಲ್ಲ ಹಂಗೆ ಮುಖ ಫ್ರೆಂಡ್ಸ್ಗಳ ಥರ ನೋಡ್ಕೊಂಡು ಮಾತಾಡ್ತಿರ್ತವೆ. ಹಾಗೆ ಸ್ಟೋರ್ ಮಾಡೋಂಗಿಲ್ಲ, ಬಿಕಾಸ್ ಜಮ್ಸು ಎಲ್ಲ ಕಮ್ಯುನಿಕೇಟ್ ಮಾಡಿ ದೇ ವಿಲ್ ಟ್ರಾವೆಲ್ ಈಚ್ ಅದರ್. ಡಿಫ್ರೆಂಟ್ ಬ್ಯಾಕ್ಟೀರಿಯಾಸ್ ಡಿಫ್ರೆಂಟ್ ಓರಲ್ pH ನಾನು ಹೇಳಿದ ಥರ ವಿಲ್ ಕಮ್ಯುನಿಕೇಟ್ ಬಿಟ್ವೀನ್ ದೆಮ್. ಸೊ ಡೋಂಟ್ ಸ್ಟೋರ್ ಯುವರ್ ಟೂತ್ ಬ್ರಷ್ ಕ್ಲೋಸ್ ಎನಫ್, ಮೇಕ್ ದೆಮ್ ಅವೇ ಫ್ರಮ್ ಈಚ್ ಅದರ್. ಆದಷ್ಟು ಒಂದು ಸ್ಟ್ಯಾಂಡಲ್ಲಿ ಒಂದು ಟೂತ್ ಬ್ರಷ್ ಇರೋಂಗೆ ನೋಡ್ಕೊಳ್ಳಿ. ಮತ್ತು ಟೂತ್ ಬ್ರಷ್ ನಾವು ಬ್ರಷ್ ಮಾಡಾದ್ಮೇಲೆ ಫುಲ್ ಕಂಪ್ಲೀಟಾಗಿ ಎಕ್ಸೆಸ್ ವಾಟರ್ ಏನೇನಿದೆಯೋ ಹೀಗೆ ಮಾಡಿ ಎಕ್ಸೆಸ್ ವಾಟರ್ನ ಹೋಗಿಸ್ಬೇಕು. ವೆಟ್ಟಲ್ಲಿ ವೆಟ್ಟು ಮತ್ತು ಡಾರ್ಕ್ ಪ್ಲೇಸಲ್ಲಿದ್ದರೆ ಬ್ಯಾಕ್ಟೀರಿಯಾಸ್ಗೆ ಅದು ಒಂದು ಪರ್ಫೆಕ್ಟ್ ಹೋಮ್ ಆಗುತ್ತೆ, ಅವರಲ್ಲೇ ಮಲ್ಟಿಪ್ಲೈ ಆಗ್ತಿರ್ತಾರೆ. ಸೊ ಟೂತ್ ಬ್ರಷ್ನ ಕಂಪ್ಲೀಟಾಗಿ ಡ್ರೈ ಮಾಡಿ ಮತ್ತು ವೀಕ್ಲಿ ಒನ್ಸು ಸನ್ಲೈಟಲ್ಲಿ ಡ್ರೈ ಮಾಡಿ. ಸೊ ಸನ್ಲೈಟ್ ಬಿದ್ದು ಅದು ಬ್ಯಾಕ್ಟೀರಿಯಾಸ್ ಎಲ್ಲ ಸಾಯುತ್ತೆ. ಸೊ ನೆಕ್ಸ್ಟ್, ಇವಾಗ ಟೂತ್ ಬ್ರಷ್ಗೆ ಕ್ಯಾಪ್ ಕೊಟ್ಟಿರ್ತಾರೆ, ಅದು ವೆಟ್ ಆಗಿದ್ದಾಗನೇ ಕ್ಲೋಸ್ ಮಾಡಬಾರ್ದು, ಬಿಕಾಸ್ ಸೋ ಮಚ್ ಆಫ್ ಬ್ಯಾಕ್ಟೀರಿಯಾಸ್ ವಿಲ್ ಮಲ್ಟಿಪ್ಲೈ ಇನ್ ದೆಮ್. ಸೊ ಅದನ್ನು ಡ್ರೈ ಮಾಡಿಸಿ ಯೂಸ್ ಮಾಡಿ, ಡ್ರೈ ಮಾಡಿ ಆಮೇಲೆ ಕ್ಯಾಪ್ ಹಾಕಿಸಿ. ನೆಕ್ಸ್ಟ್, ತುಂಬ ಡಿಫ್ರೆಂಟ್ ಎಸ್ಥೆಟಿಕ್ ಪೌಚಸ್ ಬರುತ್ತೆ ಟ್ರಾವೆಲ್ಗೆಲ್ಲ ಹಾಕಿ. ಸೊ ವೆನ್ ಯು ಆರ್ ಯೂಸಿಂಗ್ ಸಚ್ ಕೈಂಡ್ ಆಫ್ ಟ್ರಾವೆಲ್ ಪೌಚಸ್ ಟು ಕೀಪ್ ಯುವರ್ ಟೂತ್ ಬ್ರಷ್, ಮೇಕ್ ಶ್ಯೂರ್ ಯುವರ್ ಟೂತ್ ಬ್ರಷ್ ಇಸ್ ಕಂಪ್ಲೀಟ್ಲಿ ಆ್ಯಂಡ್ ಎಂಟೈರ್ಲಿ ಡ್ರೈ. ಮತ್ತು ಟೂತ್ ಬ್ರಷ್ನ ವಾಶ್ ಮಾಡೋದು ಆ ಹೆಡ್ಡಿನ ಭಾಗ ಮಾತ್ರ ವಾಶ್ ಮಾಡೋದಲ್ಲ, ಯು ಹ್ಯಾವ್ ಟು ವಾಶ್ ಎಂಟೈರ್ ಟೂತ್ ಬ್ರಷ್, ಬಿಕಾಸ್ ನಾವು ಹಿಂಗೆ ಇಟ್ಕೊಂಡಿದ್ದಾಗ ಬ್ಯಾಕ್ಟೀರಿಯಾಸ್ ಕ್ಯಾನ್ ಟ್ರಾವೆಲ್ ಟು ದಿಸ್ ಎಂಡ್ ಅಲ್ವಾ. ಸೊ ಆಫ್ಟರ್ ಬ್ರಷಿಂಗ್ ಯುವರ್ ಟೂತ್ ಎಂಟೈರ್ಲಿ ಬ್ರಷ್ ಕ್ಲೀನ್ ಮಾಡಿ. ಓಕೆ, ಆ್ಯಂಡ್ ಸೊ ಐ ಹ್ಯಾವ್ ಗಿವನ್ ಸರ್ಟೆನ್ ಇನ್ಫಾರ್ಮೇಷನ್ಸ್ ಅಬೌಟ್ ದಿಸ್. ನಮ್ಮ ಬಾಯಿನ ಪ್ರೊಟೆಕ್ಟ್ ಮಾಡ್ತಿರೋ ಟೂತ್ ಬ್ರಷ್ನ ನಾವು ಚೂರು ಪ್ರೊಟೆಕ್ಟ್ ಮಾಡೋಣಲ್ಲ, ಅದಕ್ಕೊಂದು ಹೋಮ್ ಕೊಡಿ, ಪ್ರಾಪರ್ ಹೋಮ್ ವಿಚ್ ಇಸ್ ವೆರಿ ಸೇಫ್ ಫಾರ್ ಇಟ್. ಬಿಕಾಸ್ ನಾವು ಟೂತ್ ಬ್ರಷ್ನ ವಿ ಆರ್ ನಾಟ್ ಯೂಸಿಂಗ್ ಇಂಡೈರೆಕ್ಟ್ಲಿ, ವಿ ಆರ್ ಡೈರೆಕ್ಟ್ಲಿ ಪುಟ್ಟಿಂಗ್ ಇನ್ಸೈಡ್ ಅವರ್ ಮೌತ್ ಅಲ್ವಾ. ಸೊ ಇಟ್ಸ್ ಅವರ್ ಹೆಲ್ತ್, ವಿ ಹ್ಯಾವ್ ಟು ಟೇಕ್ ಕೇರ್ ಆಫ್ ಹೆಲ್ತ್ ಅಂದರೆ ವಿ ಹ್ಯಾವ್ ಟು ಟೇಕ್ ಕೇರ್ ಆಫ್ ದಿಸ್ ಬಾಯ್ ಆಲ್ಸೋ. ಸೊ ಐ ಥಿಂಕ್ ದಿಸ್ ವಿಲ್ ಬಿ ದ ಲಾಸ್ಟ್ ವಿಡಿಯೋ ಆಫ್ ಟೂತ್ ಬ್ರಷ್ ವಿಡಿಯೋ. ನಾಳೆಯಿಂದ ಬೇರೆ ಏನಾದರೂ ಡಿಫ್ರೆಂಟಾಗಿ ಮಾಡ್ತೀನಿ. ಸೊ ಐ ಸ್ಪೋಕ್ ಎಂಟೈರ್ಲಿ ಎಲ್ಲನೂ ಕವರ್ ಮಾಡಿದ್ದೀನಿ ಟೂತ್ ಬ್ರಷ್ ಬಗ್ಗೆ. I think I've gave you a lot of enough knowledge. Bye bye, ichigo ichi guys. Follow this.